ಮಾಡಿ ಅಲ್ಲ ಅವ್ರು ಮಾಡಿರೋದು ಅದು ತಪ್ಪಲ್ಲ, ಅದು ತಪ್ಪೇ, ಅವ್ರಿಗೆ ಶಿಕ್ಷೆ ಸಿಕ್ಕಲೇಬೇಕು ಆಯಿತಾ. ಯಾಕಂದರೆ ಆ ಥರ ಮಾಡಬಾರ್ದಾಗಿತ್ತು. ಅಂದರೆ ಒಂದು ಫ್ಯಾನ್ಗೆ ಯಾರಾದರೂ ಈ ಥರ ಮಾಡೋದು ತಪ್ಪಲ್ವಾ, ಪಾಪ ಅವ್ರಿಗೆ ತಪ್ಪು, ಪಾಪ ಹುಡುಗನಿಗೇನೋ ಇದಾಗಿ ಹೌದು ಅದೇ ಕಗ್ಬಿಟ್ಟು ಸಾಯಿಸೋ ಥರ ಇದ್ದಿಲ್ಲ, ಏನೋ ಹೊಡ್ಬಿಟ್ಟು ಬಿಡ್ತಾಯಿದ್ರೆ ಅದೊಂಥರ ಸಾಯಿಸೋದು ತಪ್ಪು. ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಏನೋ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ಇರೋದು ಎಂತಕ್ಕೆ, ಅವ್ರು ಕಂಪ್ಲೇಂಟ್ ಕೊಡೋ ಏನೋ ಒಂದು ಆಗ್ತಾಯಿತ್ತು, ಅದು ಸಾಯಿಸೋದೆಲ್ಲ ತಪ್ಪು. ಸಮಾಜಕ್ಕೆ ಮಾದರಿ ಆಗಬೇಕಿರೋ ನಟನೇ ಅರೆಸ್ಟ್ ಆಗಿದ್ದಾರೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯದಲ್ಲಿ. ಇವಾಗಿನ ಮೇಲೆ ಯಾರು ಲೈಕೆ ಮಾಡಲ್ಲ ಬಿಡಿ ಸರ್, ಇವಾಗಂತೂ ಅಷ್ಟೇ ಬಿದ್ದೈತೆ ಅವ್ರ ಮಾರ್ಕೆಟ್ ಅಷ್ಟೇ. ಇವಾಗ ಮುಂದಕ್ಕೆ ಯಾರು ಮುಂಚೆ ಥರ ಇದ್ದಿದ್ದು ಮರ್ಯಾದೆ ಇವಾಗ ಕಲ್ತ್ಕೊಂಡ್ಬಿಟ್ಟವ್ರೆ. ಇವಾಗಂತ ದರ್ಶನ್ ಸರ್ ಅಂದ್ರೆ ಇವಾಗ ಯಾರು ಲೈಕೆ ಮಾಡಲ್ಲ. ಇವಾಗ ಈಗ ಫಿಲಂ ಚೇಂಬರಿಂದ ಅವ್ರನ್ನ ಬ್ಯಾನ್ ಮಾಡ್ಬೇಕಂತಿದ್ದಾರೆ, ಬ್ಯಾನ್ ಮಾಡಬೇಕು. ಹೌದು ಮಾಡಬೇಕು, ಮಾಡಲೇಬೇಕು ಸರ್, ಮಾಡಬೇಕು, ಖಂಡಿತ ಅದು ಮಾಡಬೇಕು, ಮಾಡಲಿ. ಆ ಥರ ಮಾಡೋದು ತುಂಬ ತಪ್ಪನ್ನ. ಒಂದು ಹೀರೋನವ್ರು ಬಂದು ಒಂದು ಮನ್ಸಾಕ್ಷಿ ಇರಬೇಕು, ಯಾಕಂದರೆ ಅವರು ಒಂದು ಅಭಿಮಾನ. ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಮಾಡಿರಬೇಕು, ಇಲ್ಲಾಂದರೆ ಅವ್ರು ರಿಪೋರ್ಟ್ ಕೊಟ್ಟಿರಬೇಕು. ಏನು ಕೊಡದೆ ಕಾನೂನು ಅವ್ರ ಕೈಯಲ್ಲಿ ಐತಿ, ತುಂಬ ತಪ್ಪು. ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾರಿದ್ರು ನ್ಯಾಯ ಅನ್ನೋದು ಒಂದೇ, ಕಾನೂನಿಗೆ ಯಾರು ತಪ್ಪಿಸ್ಬಾರ್ದು. ಅದು ಅವ್ರು ಫಸ್ಟೇ ಮಾಡಿರ್ಬೋದು. ಅವರು ಇವ್ರು ಇದ್ದಾರಲ್ಲ ಪವಿತ್ರ ಗೌಡ, ಅವ್ರು ಕೂಡ ಮಾಡಿರ್ಬೋದು. ಅವರ ಇದು ತಗೊಂಡಿಲ್ಲ ಅಷ್ಟು. ಇವರು ಅರ್ಜುನ್ ಭಟ್ ಗ್ಯಾಂಗ್ ವಾರ್ ಥರ ಮಾಡಿಬಿಟ್ರಿ. ಈಗ ಸರ್, ಈಗ ಅವ್ರನ್ನ ಫಿಲಂ ಚೇಂಬರಿಂದ ಬ್ಯಾನ್ ಮಾಡಬೇಕು ಅಂತ ಹೇಳ್ಬೋದು ದರ್ಶನ್ ಅವ್ರನ್ನ. ಬ್ಯಾನ್ ಮಾಡ್ಬೇಕಂತ ಬೇಡ ಅಂತ ತಪ್ಪೇ ಇಲ್ಲ ಮಾಡೋದು, ಯಾಕೆಂದರೆ ಹೋಗಿರೋದು ಒಂದು ಜೀವ, ಆ ಜೀವಕ್ಕೆ ಬಂದು ಬೆಲೆ ಕೊಡ್ಬೇಕು ನಾವು. ಫಿಲಿಮಲ್ಲಿ ಇದ್ದರೆ ಕನ್ನಡ ಫಿಲಿಮ್ಗೆ ಮರ್ಯಾದೆ ಇರೋದು. ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಈಗ ಅವ್ರಿಗೆ. ಫ್ಯಾನ್ಸ್ ಇದ್ರೆ ಕೂಡ ಫ್ಯಾನ್ಸಿಗೆ ಕೂಡ ಮನಸ್ಸಿಲ್ವಾ? ಇವಾಗ ಫ್ಯಾನ್ಸ್ ಅವ್ರ ಮಗು ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಾ ಇದ್ರು? ಬಿಟ್ಬಿಟ್ರಿದ್ರ ಅವರು? ಅವ್ರ ಮಗು ಮಾತ್ರ ಮಗು, ಇನ್ನೊಬ್ಬರದ್ದು ಮಗು ಇಲ್ವಾ? ಇದು ತುಂಬ ಕೆಟ್ಟದ್ದು ಅಂತ ನಾನು ಹೇಳ್ತೀನಿ, ತುಂಬ ಕೆಟ್ಟದ್ದು ಅಂತ ನಾನು ಹೇಳ್ತೀನಿ. ಈ ಥರ ಯಂಗ್ಸರಿಗೆ ಈ ಥರ ಮಾಡಿದ್ರೆ ಇದು ಒಳ್ಳೆಯದಿಲ್ಲ. ನಾವು ಆಚೆಲ್ಲ ಓಡಾಡ್ತೀವಿ, ಈ ಥರ ಎಲ್ಲ ಗಂಡಸರೆಲ್ಲ ಮಾಡ್ತಾ ಇದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇದು ತುಂಬ ಭಯ ಆಗ್ತಾ ಇದೆ. ಹೌದು, ಇದು ಮಾಡಬಾಗಿಲಿತ್ತು. ಯಾಕಂದರೆ ಅವರು ಹೆಂಡತಿ ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಅದಾದರೂ ಅವ್ರು ನೋಡಿರಬೇಕು, ನೋಡಿದರೆ ಹುಡುಗಿಗೆ ಚೆನ್ನಾಗಿ ಒಳ್ಳೆದಾಗಿರ್ತಾ ಇರುತ್ತೆ ಅಂತ ನನ್ನದು ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.